ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ.ಎಂ. ಮಂಗಳಗಟ್ಟಿ. ಓಸಿ ಅಡ್ಡೆ ಮೇಲೆ ಪೊಲೀಸರ ದಾಳಿ. ನಿನ್ನೆ ಧಾರವಾಡ ನಗರದ ನರೇಂದ್ರ ಗ್ರಾಮದಲ್ಲಿ ಕೆಆರ್ಎಸ್ ಪಕ್ಷದ ಸೈನಿಕರ ಮಾಹಿತಿ ಮೇರೆಗೆ ಓಸಿ ಬುಕಿಂಗ್ ಮಾಡುತ್ತಿರುವ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ದಾಳಿಯಲ್ಲಿ ಓಸಿ ಬುಕಿಂಗ್ ಮಾಡುತ್ತಿರುವ ಪ್ರಜ್ವಲ್ ಹುಬ್ಬಳ್ಳಿಯವನಿಗೆ ವಶ ಪಡೆದುಕೊಂಡು ಹೆಚ್ಚಿನ ಮಾಹಿತಿಗಾಗಿ ಕಲೆ ಹಾಕಿದ್ದಾರೆ. ಕೆಆರ್ಎಸ್ ಪಕ್ಷದ ಧಾರವಾಡ ಜಿಲ್ಲಾ ಅಧ್ಯಕ್ಷ ಶಿವು ಮಾಧ್ಯಮದ ಮುಂದೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಅರುಣ್ ಬಡಿಗೇರ್, ದೇವೇಂದ್ರ ಬಳ್ಳಾರಿ, ಅರುಣ್ ಕುಮಾರ್ ಪಾಟೀಲ್, ಮಂಜು ಮಾನೆ, ಮಂಜು ಹಿರೇಮಠ್, ಹನುಮಂತಪ್ಪ ಬಡ್ಡಿವಡ್ಡರ್ ಹಾಗೂ ದಾದಾಪೀರ್ ಉಪಸ್ಥಿತರಿದ್ದರು. ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ನರೇಂದ್ರ ಗ್ರಾಮದಲ್ಲಿ ಎಲ್ಲ ನಮ್ಮ ನಮಸ್ಕಾರ ಬಂಧುಗಳೇ. ಇವತ್ತಿನ ದಿನ ನಾವು ಇಲ್ಲಿ ಯಾಕೆ ಧಾರವಾಡ ಗ್ರಾಮೀಣ ಸ್ಟೇಷನ್ಗೆ ಬಂದೀವಿ. ಯಾಕೆ ಬಂದಿದ್ದೀವಿ ಅಂತಂದ್ರೆ, ಇಲ್ಲಿ ನರೇಂದ್ರ ಗ್ರಾಮದಲ್ಲಿ ಎಗ್ಗಿಲ್ಲದೇನೆ ಓಸಿ ಬರ್ತಾ ಇದ್ರು. ಆಮ್ಯಾಗ ಅವ್ರಿಗೆ ಯಾವುದು ದಾದಿಲ್ದೇನೆ ಈ ತರ ಒಟ್ಟ ಪೊಲೀಸ್ ಭಯ ಅನ್ನೋದು ಕೂಡ ಇಲ್ಲ. ಆಮ್ಯಾಗ ಪೊಲೀಸರು ಕೂಡ ಕಣ್ಣು ಮುಚ್ಕೊಂಡ್ ಕುಂತಿದಾರ. ಯಾಕಂತಂದ್ರೆ ಇದ್ರ ಬಗ್ಗೆ ತನಿಖೆನೂ ಮಾಡ್ತಾ ಇಲ್ಲ. ಅವ್ರಿಗೆಲ್ಲ ಗೊತ್ತಿದ್ರು ಕೂಡ ಯಾವುದೋ ಒಂದು ಇದನ್ನ ಮಾಡ್ತಾ ಇಲ್ಲ. ನಾವಾಗಿ ಇವತ್ತು SP ಆಫೀಸಿಗೆ ಹೋಗಿ SP ಸಾಹೇಬರಿಗೆ ನಾವೊಂದು, ಇಲ್ಲ ಸರ್, ಈ ತರ ಅಕ್ರಮವಾಗಿ ಈ ತರ ಓಸಿ ಬರುತ್ತಾ ಇದಾರ, ಅದನ್ನ ನೀವು ತಡಿಬೇಕು ಅಂತ ಹೇಳಿ ಇವತ್ತು ಅವ್ರು ಹೇಳಿದಾಗ ಅವರು ತಮ್ಮ ಸಿಬ್ಬಂದಿಗಳನ್ನೆಲ್ಲ ಕಳಿಸಿ ಇವತ್ತು ರೇಡ್ ಮಾಡಿದ್ರು. ಹಾಗಾಗಿ ಇವತ್ತಿನ ದಿನ ನಮ್ಮ KRS ಪಕ್ಕ ಅರುಣ್ ಬಡಿಗೇರ್ ಅವರು ಬಂದಿದ್ದಾರೆ, ಹಾಗೂ ದೇವೇಂದ್ರ ಬಳ್ಳಾರಿ ಅವರು ಇದ್ದಾರೆ, ಅರುಣ್ ಕುಮಾರ್ ಪಾಟೀಲ್ ಅವರು ಇದ್ದಾರೆ, ಹಾಗೂ ಮಂಜು ಮಾನೆ ಅವರು ಇದ್ದಾರೆ, ಮಂಜು ಹಿರೇಮಠ್ ಅವರು ಇದ್ದಾರೆ, ಹನುಮಂತಪ್ಪ ಬಂಡಿ ಒಡ್ರ, ಹಾಗೂ ನಮ್ಮ ವಿಡಿಯೋ ಮಾಡತಕ್ಕಂತ ದಾದಾಪೀರ್ ಅವರು ಕೂಡ ಬಂದಿದ್ದಾರೆ. ಹಾಗೆ ನಮ್ಮ ಪ್ರೆಸ್ ರಿಪೋರ್ಟರ್ ಆದಂತ ಯಾವ್ದು ನಿಮ್ದು ಮಂಗಳಗಟ್ಟಿ ಸ್ಟಾರ್ ನ್ಯೂಸ್ ಕೂಡ ಇದ್ದಾರೆ, ಮಂಗಳಗಟ್ಟಿ ಸರ್ ಕೂಡ. ಅಂದ್ರೆ ಈ ತರ ಅಕ್ರಮ ನಡೆಯಕತ್ತರು ಕೂಡ ಯಾವುದೋ ಒಂದು ಪ್ರಶ್ನೆ ಮಾಡದೆ, ಆಮ್ಯಾಗ ಅವರು ಗೊತ್ತಿದ್ದು ಕೂಡ ಪೊಲೀಸರು ಕಣ್ಣು ಮುಚ್ಕೊಂಡು ಕುಂದಿರ್ತಾರಂದ್ರೆ ಈ ತರ ಅವರೇ ಸಪೋರ್ಟ್ ಮಾಡ್ದಾಗುತ್ತೆ. ಹೀಗಾಗಿ ತನಿಖೆ ಮಾಡಿ ಇನ್ನು ಮುಂದೆ ಇಂಥ ಅವ್ಯವಹಾರಗಳು ನಡಿಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ KRS ಪಕ್ಷ ಎಲ್ಲ ಹೋರಾಟ ಮಾಡಿ ಇದನ್ನು ಬಂದ್ ಮಾಡಬೇಕು ಅಂತ SP ಸರ್ ಕೂಡ ಮನವಿ ಮಾಡಿದ್ದೀವಿ. ಸ್ಟೇಷನ್ಗೂ ಕೂಡ ಅವ್ರಿಗೆ ಕರ್ಕೊಂಡು ಬಂದು ಒಪ್ಪಿಸುವಂತ ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ ಅವ್ರು ಏನು ಆಕ್ಷನ್ ತಗೋತಾರ ನೋಡೋಣ. ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತೀರಿ? ಇವತ್ತು ನರೇಂದ್ರ ಗ್ರಾಮದಲ್ಲಿ ಏನು ಓಸಿದ್ದು ನಾವು ರೇಡ್ ಮಾಡಿಸಿದ್ದೇವಲ್ಲ, ಅಲ್ಲಿ ರೇಡ್ ಮಾಡೋ ಟೈಮ್ದಲ್ಲಿ ಅವ್ರ ಹತ್ರ ಒಂದಷ್ಟು ಚೀಟಿಗಳು ಕೂಡ ಸಿಕ್ಕು. ಅವನ ಪೊಲೀಸರು ಕೂಡ ವಶಪಡಿಸ್ಕೊಂಡ್ರು. ಹಾಗೆ ಮೊಬೈಲ್ ಒಳಗಡೆ ಅವರು ವಾಟ್ಸಪ್ ಮಾಡಿದ್ದು, ಮೊಬೈಲ್ ಒಳಗಡೆ ಆಮ್ಯಾಗ ಟ್ರಾನ್ಸಾಕ್ಷನ್ ಮಾಡಿದ್ದು ಕೂಡ ಮೊಬೈಲ್ ಅವ್ರು ವಶಪಡಿಸ್ಕೊಂಡ್ರ. ಆಮ್ಯಾಗ ಅವರು ನಾವು ಹೋಗ್ಬಿಡುದು ಅಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಬಂದು ಅವರು ಎಲ್ಲ ಸ್ವಚ್ಛ ಕಸ ಹೊಡಿಯೋಂಥ ಕೆಲಸನೂ ಮಾಡಿದ್ರು. ಆದರೂ ನಮಗೆ ಸಾಕ್ಷಿ ಸಿಕ್ಕು. ಅವನು ಬರ್ಕೋತಾನೂ ಇದ್ದ. ಅದನ್ನೆಲ್ಲ ನಾವು ಸಾಕ್ಷಿ ಸಮೇತ ಹಿಡಿದು ಅವನು ಕೂಡ ಒಪ್ಕೊಂಡ. ಹಾಗೆ ಅವ್ರಪ್ಪ ಮತ್ತು ಮಗ ಇಬ್ರು ಕೂಡ, ಈ ಹುಡುಗ ಇಂಜಿನಿಯರಿಂಗ್ ಮಾಡ್ತಾನ, ಇಂಜಿನಿಯರಿಂಗ್ ಮಾಡ್ಕೊಂತಾನ, ಓಸಿ ಕೂಡ ಬರೀತಾನ. ಆಮ್ಯಾಗ ಅವ್ರ ತಂದೆಯವರು ಮುರುಗೇಶ್ ಹುಬ್ಬಳ್ಳಿ ಅಂತೇಳಿ, ಅವ್ರ ಮಗನ ಹೆಸರು ಪ್ರಜ್ವಲ್ ಮುರುಗೇಶ್ ಹುಬ್ಬಳ್ಳಿ ಅಂತೇಳಿ. ತಂದೆ ಮಗ ಎಗ್ಗಿಲ್ಲದೇನೆ ಈ ದಂಧೆಗೆ ಮಾಡ್ತಾ ಇದಾರ. ಇದಕ್ಕೆ ಕಡಿವಾಣ ಹಾಕಬೇಕು. ಈಗ ಅದನ್ನ ತನಿಖೆ FIR ಕೂಡ ಮಾಡ್ತೀನಿ ಅಂತ ಹೇಳಿದಾರೆ. ಮುಂದೆ ಏನ್ ಮಾಡ್ತಾರ ಅನ್ನೋದು ಕಾದ್ ನೋಡೋಣ ಅಂತ. ಧನ್ಯವಾದಗಳು. ವಿಡಿಯೋ ಕೂಡ ನಾವು ಸಬ್ಮಿಟ್ ಮಾಡಿದೀವಿ. ಅವರು ಬರ್ಕೊಳ್ಳೋದು ಹಿಂದಿನ ದಿನಾನು ಮಾಡಿದೀವಿ. ಅದನ್ನ ನಾವು ಕೂಡ ಅಲ್ಲಿ ಹೋಗಿ ಇದನ್ನ ಮಾಡಿದೀವಿ. ಮಾಡ್ರಿ